ವರದಿ ವಿಜಯ್ ಜೆ, ಲಿಂಗಾಪುರ. ಅರೇಹಳ್ಳಿ. ಬೇಲಿ ತೆಗುವುದಾದರೆ ನಮಗೆ ರಾತ್ರಿ ಸಮಯದಲ್ಲಿ ರಕ್ಷಣೆ ನೀಡಬೇಕು ಎಂದು ಮಹಿಳೆಯೊಬ್ಬರು ಪೊಲೀಸರನ್ನು ವಿನಂತಿಸಿದ ಪ್ರಸಂಗವೊಂದು ಅರೇಹಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಏನಿದು ಪ್ರಕರಣ? ಅರೇಹಳ್ಳಿ ಪಟ್ಟಣದ ಹೊಸಪೇಟೆ ಬೀದಿಯ ಸರ್ವೆ ನಂಬರ್ 13ರಲ್ಲಿ ಸುಮಾರು 35 ವರ್ಷಕ್ಕೂ ಮೇಲ್ಪಟ್ಟು ನಾವುಗಳು ವಾಸವಾಗಿದ್ದು, ಕಳೆದ 13 ವರ್ಷಗಳ ಹಿಂದೆ ನಮಗೆ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಹಕ್ಕುಪತ್ರವನ್ನು ನೀಡಿದ್ದು, ಹಕ್ಕುಪತ್ರದ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿಯಿಂದ ಈ ಸ್ವತ್ತು ದಾಖಲೆಯನ್ನು ಸಹ ಮಾಡಿಸಿ ವರ್ಷದಿಂದ ವರ್ಷಕ್ಕೆ ಕಂದಾಯವನ್ನು ಕಟ್ಟಿರುತ್ತೇವೆ. ಆದರೆ ಕಳೆದ ವರ್ಷ ಅತಿಯಾದ ಮಳೆಗಾಳಿಯಿಂದ ನಮ್ಮ ಮನೆಯ ಬೇಲಿಯ ಸುತ್ತಲೂ ಬೆಳೆದಿದ್ದ ಹಲವು ಸಿಲ್ವರ್ ಮರಗಳು ಧರೆಗುಳಿದ ಸಂದರ್ಭದಲ್ಲಿ ಬೇಲಿಯು ನಶಿಸಿ ಹೋಗಿರುತ್ತದೆ. ತದನಂತರ ನಮ್ಮ ಸ್ವತ್ತಿನ ಸ್ವಾಧೀನ ಅನುಭವದಲ್ಲಿರುವ ಜಾಗಕ್ಕೆ ಬೇಲಿಯನ್ನು ಹಾಕಿದ್ದು ಸ್ಥಳೀಯರು, ಸಂಘಟನೆಗಳ ಮುಖಂಡರು ಒತ್ತಡ ಹೇರಿ ಇದು ಸರ್ಕಾರಿ ಸ್ವತ್ತು ಎಂದು ತಕರಾರು ಮಾಡಿ ನಮಗೆ ಯಾವುದೇ ನೋಟಿಸನ್ನು ಅಥವಾ ಯಾವುದೇ ಸಂಬಂಧಪಟ್ಟ ದಾಖಲೆಯನ್ನು ನೀಡದೆ ನಮ್ಮ ಬೇಲಿಯನ್ನು ಕಿತ್ತು ತೆಗೆದಿದ್ದಾರೆ. ಒಂದು ವೇಳೆ ಇದು ಸಾರ್ವಜನಿಕ ಸ್ವತ್ತು ಆಗಿದ್ದು ಕಾನೂನುಬದ್ಧವಾಗಿ ಖಾತ್ರಿಪಡಿಸಿದರೆ ನಾವು ಬಿಟ್ಟುಕೊಡಲು ಬದ್ಧರಾಗಿದ್ದೇವೆ. ಹಾಗೂ ಕಳೆದ ವಾರ ನಮ್ಮ ಮನೆಯ ಹಿಂಬದಿಯಲ್ಲಿ ಕಳ್ಳಕಾಕರು ಬಂದು ಬಾಗಿಲು ಬಡಿದಿದ್ದಾರೆ. ಈಗ ಭಯದಿಂದ ಬದುಕುವ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ನಮಗೆ ಇಲ್ಲಿ ಇರುವ ಬೇಲಿಯನ್ನು ಸಹ ತೆಗೆದು ರಕ್ಷಣೆ ಇಲ್ಲದೆ ಹಾಗೆ ಮಾಡಿದ್ದಾರೆ ಎಂದು ರೇಖಾ ಎಂಬುವವರು ತಮ್ಮ ಅಳಲನ್ನು ತೋಡಿಕೊಂಡರು. ನಾವೀಗ ಇಲ್ಲಿ 30 ವರ್ಷದಿಂದ ಇದ್ದೇವೆ ಸರ್. ನಾವೀಗ ನಮ್ಮ ಜಾಗಕ್ಕೆ ನಮ್ಮನ್ನು ಬೇಲಿ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ ಅವರು. ಕಾರಣ ಏನು ಅಂತ ಗೊತ್ತಿಲ್ಲ ನಮಗೆ. ಈಗ ಇಲ್ಲಿ ರಾತ್ರಿ ಮೇಯ್ನ್ ಆಗಿ ಸೆಕ್ಯೂರಿಟಿ ಇಲ್ಲ. ನಾವು ರಾತ್ರಿ ಮಲಗಿರುವಾಗ ರಾತ್ರಿ ಮನೆಯಲ್ಲಿ ಬಂದು ಹಿಂದೆಯಿಂದ ಬಾಗಿಲು ತೆಗೆದು ಗದ್ದೆಯಿಂದ ಹಾರಿ ಹೋಗುದು ಅದಕ್ಕೆಲ್ಲ. ಹಾಗಾಗಿ ನಮ್ಮ ಸೇಫ್ಟಿಗೆ ನಾವು ಬೇಲಿ ಹಾಕೊಳ್ತಾ ಇದ್ದೀವಿ. ನಾಳೆ ಏನೇ ಪ್ರಾಬ್ಲಮ್ ಬಂದ್ರು, ಏನೇ ಸರ್ವೆಗೆ ಬಂದ್ರು, ಏನೇ ಬಂದ್ರು ನಾವು ಅವರ ಇದನ್ನು ಬಿಟ್ಟುಕೊಡ್ತೀವಿ. ಸಾರ್ವಜನಿಕವಾಗಿ ಆಗಿದ್ರೆ ಅದು ಯಾಕೆಂದ್ರೆ ನಮ್ಮಲ್ಲಿ ಹಕ್ಕುಪತ್ರ ಇದೆ, ಇದಕ್ಕೆ ಬೇಕಾಗಿದ್ದು ಈ ಸುತ್ತಾಗಿದೆ, ಕಂದಾಯ ಕಟ್ತಾ ಇದ್ದೇವೆ ಪಂಚಾಯತಿಗೆ ಎಲ್ಲ ಇರುವಾಗ ನಮಗೆ